लगातार कई दिनों से मूसलाधार बारिश के चलते वार्ड नंबर 35 एरिया गाजीपुर गणेश मक्तमपुरा सुनार बाजार के पास एक घर की छत गिरने से घर के अफराद घर के अंदर ही फंसे हुए थे। स्पॉट पर फौरन साउथ के एमएलए अलमप्रो पाटिल और गुलबर्गा के मेयर और साथ ही साथ कॉरपोरेशन कमिश्नर ने स्पॉट पर विजिट करके जेसीबी को बुलवा कर जो लोग घर के अंदर फंसे हुए थे उन्हें घर से बाहर रेस्क्यू करके सेफ सेट बाहर निकाला गया। और साथ ही साथ रिसेंटली 2 दिन पहले जो वार्ड नंबर 35 में जो 2 घर भी गिरे थे उनके पास भी जाकर इन लोगों ने विजिट किया और उन्हें हौसला देते हुए उनको दिल तसल्ली देकर वहां से पहुंचे। साथ ही साथ गुलबर्गा के साउथ एमएलए अलमप्रो पाटिल ने मीडिया से बात करते हुए काफ़ी सारी चीज़ें कही हैं और गुलबर्गा के कमिश्नर वही मीडिया से बात करते हुए क्या कहा ये सुनते हैं। ಕಲಬುರಗಿ ನಗರದಲ್ಲಿ ಬಹಳ ದಿನಗಳಿಂದ ಮಳೆಗಾಲದ ಪ್ರಾರಂಭದಿಂದ ಸತತವಾಗಿ ಮಳೆ ಬಹಳಷ್ಟು ಬರ್ತಾ ಇದೆ. ಇದರಿಂದ ಮನೆ ನೆಂದು ಎಲ್ಲ ಮಣ್ಣಿನ ಮನೆಗಳು ಮನೆ ಬೀಳ್ತಕ್ಕಂಥದ್ದು ಮತ್ತು ಹೊಲದಲ್ಲಿ ನೀರು ನುಗ್ಗಿ ಬೆಳೆ ನಾಶ ಆಗ್ತಕ್ಕಂಥದ್ದು, ಬಹಳಷ್ಟು ಮನೆಗಳಲ್ಲಿ ನೀರು ನುಗ್ಗಿ ಮತ್ತು ಬಹಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಇದು ಮಕ್ತಂಪುರ ಮನೆಯಲ್ಲಿ ಬಸವರಾಜ ವಸ್ತ್ರದವ್ರ ಮನೆ ಮತ್ತು ಮಾಂತಾಯ ಸ್ವಾಮಿ ಮನೆ ಎರಡು ಮೊನ್ನೆ 3 ದಿನದಿಂದ ಬಿದ್ದಿತ್ತು. ಅದು ನಿನ್ನೆ ಬಿದ್ದು ನಮಗೆ ಗಮನಕ್ಕೆ ಬಂದಿರಲಿಲ್ಲ. ಇವರು ಮನೆ ದಾಬಿ ಬಿಂತಾರೆ, ಆ ದಾಬಿ ಮುಂದೆ ಮೇನ್ ತಲಬಾಗಲು ದಾಬಿ ಬಿದ್ದು ಒಳಗಿನ ಬಾಗಿಲು ಬಂದಾಗಿದೆ. ಇವರು ಮೇಲ್ಗಡೆ ಇದ್ದವರು ಮೇಲ್ಗಡೆ, ಅವ್ರ ಕೆಳಗಡೆನೆ ಎಲ್ಲ ನೀರಿನ ವ್ಯವಸ್ಥೆ ಅದು ಎಲ್ಲ ಇದೆ. ಕರೆಂಟ್ ಕೂಡ 2 ತಲಬಾಗಿಲಿಗೆ ಅದು, ಆ 2 ಕರೆಂಟ್ ಕೂಡ ಮನೆ ಬಿದ್ದಾಗ ಅದನ್ನು ಕೂಡ ಬಂದಾಗಿದೆ. ಆ KEB ಅವರನ್ನು ಕೂಡ ಕರೆಸಿವಿ, ಕಮಿಷನರ್ ಕೂಡ ಬಂದಿದ್ದಾರೆ, ನಮ್ಮ ಮೇಯರ್ ಅವರು ಬಂದಿದ್ದಾರೆ. ಎಲ್ಲರೂ ಸೇರಿ ಇವರನ್ನ ಕೆಳಗಿಳಿಸಿ ಮತ್ತು ಪಕ್ಕದ ಮನೆಯೂ ಕೂಡ ಬಹಳ ಅಪಾಯದ ಸ್ಥಿತಿಯಲ್ಲಿದೆ, ಅದನ್ನು ಕೂಡ ಡಿಮಾಲಿಷನ್ ಮಾಡ್ತಕ್ಕಂಥದ್ದು, ಆ ಮಾಲಕರಿಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡಿ ಅದನ್ನು ಕೂಡ ಇಮಿಡಿಯೇಟ್ ಏನಪ್ಪ ಅಂದ್ರೆ ಮಾಡ್ತಕ್ಕಂಥದ್ದು. ಈಗ ನಮ್ಮೆಲ್ಲ ಕಮಿಷನರ್ ಅವರು ಬಂದು ಕಂಪ್ಲೀಟ್ ಏನಪ್ಪ ಅಂದ್ರೆ ಅದನ್ನ ತೆರವುಗೊಳಿಸಿ ಅವ್ರಿಗೆ ಮತ್ತೆ KEB ಅವರನ್ನು ಕರೆಸಿದೀವಿ. ಕರೆಂಟ್ ಕೂಡ 48 ಗಂಟೆ ಅವ್ರ ಮೇಲೆ ಇದ್ದಾರೆ. ಬೆಳಗ್ಗೆ ನಮಗೂ ಗೊತ್ತಿರಲಿಲ್ಲ, ಅವನು ಸುಮ್ಮನೆ ಏನಪ್ಪ ಅಂದ್ರೆ ಯಾರು ಬರಲ್ಲ ನಮ್ಮನೆ ಬಿದ್ದು ತಿಳ್ಕೊಂಡು ಅವನು ಪರೇಶಾನ್ದಾಗ ತಂತ ಏನಪ್ಪ ಅಂದ್ರೆ ಮಾಡ್ತಿದ್ದ. ನಾವು ಬಂದು ಅವ್ರು ಯಾಕೆ ನಾಲ್ಕು ತಳಗ್ ಬಾ ಅಂತಂದ್ರೆ ಬರ್ಲಿಕ್ಕೆ ಬರಂಗಿಲ್ಲ, ಆ ಬಾಗಿಲು ಓಪನ್ ಆದರೆ ಬರ್ತದಂತ ನಾವು ಇಲ್ಲೇ ನಿಂತು ಕಮಿಷನರ್ ಹೇಳಿದ ಕೂಡಲೇ ಅವರು ಮೇಯರ್ ಜಾನೆ ಅವರು ನಮ್ಮ ಕಮಿಷನರ್ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ಇದನ್ನು ತೆರವುಗೊಳಿಸಿ ಅವರನ್ನ ಏನಪ್ಪ ಅಂದ್ರೆ ಅವ್ರಿಗೇನು ಮನೆ ಬಿದ್ದಿದ್ದು ಕಾಂಪೆನ್ಸೇಷನ್ ಸಿಗಬೇಕು ಅದನ್ನು ಕೂಡ ಸಿಗ್ತದೆ, ಅವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ, ಮಾಡೇ ಹೋಗ್ತೀವಿ. ಸಿಕ್ಕಿರೋದು ಮಾಹಿತಿ ಪ್ರಕಾರ ನಾವು ಸ್ಥಳ ತನಿಖೆ ಮಾಡಲಿಕ್ಕೆ ಬಂದಿದ್ದೀವಿ. ಈಗ ಕೆಲವೊಂದು ಟೋಟಲ್ ಎಷ್ಟು ಜನ ಇದ್ದಾರೆ? ಒಂದು 10-15 ಜನ ಅವರು ಫಸ್ಟ್ ಫ್ಲೋರಲ್ಲಿ ಇದ್ದಾರೆ. ಮೇನ್ ಬಾಗಿಲು ಏನಿದೆ ಅದು ಬಂದಾಗಿದೆ, ಅದರ ಸಲುವಾಗಿ ಅವರಿಗೆ ಬರೋಕ್ಕಾಗ್ತಿಲ್ಲ. ನಮ್ಮ ಟೀಮ್ಸ್ ಆನ್ ದ ವೇ ಇದೆ, ಒಂದು 10 ನಿಮಿಷ ಒಳಗಡೆ ಬಂದು ಅದು ಅವರಿಗೆ ನಾವು ಖಾಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಎರಡನೇದು, ಇಲ್ಲಿ ನಿನ್ನೆ ನಾವು 2-3 ಇದೇ ರೀತಿ ಬಿದ್ದಿರೋದು ಮನೆಯದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಪ್ರಾಬ್ಲಮ್ ಏನಾಗ್ತಾ ಇದೆ, ಸ್ವಲ್ಪ ಹಳೇದು ಏರಿಯಾ ಇರೋದರಿಂದ ಈ ಮಣ್ಣಿನ ಮನೆಗಳು ಜಾಸ್ತಿ ಇದಾವೆ. ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಇದೇ ಒಂದು ಹತ್ರನೇ ಇನ್ನೊಂದು ಬಿಲ್ಡಿಂಗ್ ಇದೆ, ಅದನ್ನು ಬೆಳೆ ಸ್ಥಿತಿಯಲ್ಲಿ ಇದೆ. ಅವರಿಗೇನು ನಾವು ನೋಟಿಸ್ ಕೊಟ್ಟು ಒಂದು ಕಾಂಪ್ರಿಹೆನ್ಸಿವ್ ಸರ್ವೆ ಮಾಡಿ ಯಾರ್ಯಾರ್ದು ಮನೆ ಸ್ವಲ್ಪ ಡೇಂಜರಸ್ ಸ್ಥಿತಿಯಲ್ಲಿ ಇದೆ ಅವರಿಗೆಲ್ಲರಿಗೂ ನೋಟಿಸ್ ಕೊಟ್ಟು ಅವರು ಖಾಲಿ ಮಾಡಬೇಕು, ಮತ್ತೆ ಯಾವುದೇ ಜೀವಹಾನಿ ಆಗಲಾರದೆ ನೋಡ್ಕೋಬೇಕು ಅಂತ ಎಲ್ಲರಿಗೂ ನಾವು ಎಚ್ಚರಿಕೆ ಕೊಡ್ತೀವಿ. ಒಂದನೇದು. ಎರಡನೇದು, ಇದು ಮಾಹಿತಿ ತಲುಪಿದ ತಕ್ಷಣ, ಸಿಕ್ಕಿದ ತಕ್ಷಣ ನಾವು ಶಾಸಕರಾಗಲಿ ಅಥವಾ ಜಾನೆ ಅವರಾಗಲಿ ಎಲ್ಲರೂ ನಾವು ಬಂದು ಇಲ್ಲಿ ಇದ್ದೀವಿ. ಇವರಿಗೆ ನಾವು ಖಾಲಿ ಮಾಡೋ ತನಕ ಇಲ್ಲೇ ಇರ್ತೀವಿ ನಾವು, ಯಾಕೆಂದರೆ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಅನಿಸುತ್ತೆ. ಸೊ ವಿ ವಿಲ್ ಮಾನಿಟರ್, ಏನಾದ್ರೂ ನಾವು ಮಾನಿಟರ್ ಮಾಡಿ ಅವರಿಗೆ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಈಗ ಟೀಮ್ ಈಸ್ ಆನ್ ದ ವೇ, ನಾವು ಒಂದು 10-15 ನಿಮಿಷ ಒಳಗಡೆ ಇದು ಖಾಲಿ ಮಾಡ್ತೀವಿ. ಸರ್ ಅಲ್ಲಿ ಮ್ಯಾಲೆ ಇದ್ದಾರೆ ಸರ್, ಅವ್ರಿಗೆ ಪರಿಹಾರ ಹೇಗೆ ಊಟ ತಿಂಡಿ ನೀರು 2 ದಿನ ತಂತ್ರಿ ಸರ್ ಮ್ಯಾಲೆ ಇದ್ದಾರೆ ಸರ್, ಅವ್ರು ಯಾರಿಗೆ ಹೊರಗೆ ತರ್ತೀರಾ? ಮೊನ್ನೆ ರಾತ್ರಿ ಅಂದ್ರೆ ನಿನ್ನೆ ಒಂದು ದಿನ ಇದು ಆಗಿದೆ, ಬಟ್ ಬಿಕಾಸ್ ನಾನು ಹೇಳಿದ್ದೀನಿ ಈಗಾಗಲೇ, ನಿನ್ನೆನೆ ಈ ಸೈಡ್ ಗಲ್ಲಿ ಹತ್ರ ಒಂದು ಮನೆ ಬಿದ್ದಿದ್ದು, ಅಲ್ಲಿ ಹೋಗಿದ್ದೀವಿ. ಇದರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ನಾವು
ಈಗ ಯಾರು ನಿಮ್ಮ ಹೆಸರೇನು? ಮಾಂತಯ್ಯ. ಮಾಂತಯ್ಯ ಸ್ವಾಮಿ, ನೀವು ಓನರ್ ಅಲ್ವಾ? ಓನರ್ ಅವ್ರ ಜೊತೆನೂ ಮಾತಾಡಿದೀವಿ. ಅವ್ರು ಯಾವುದೇ ರೀತಿ ಕಾರ್ಪೊರೇಷನ್ ಜೊತೆ ಸಂಪರ್ಕ ಮಾಡಿರ್ಲಿಲ್ಲ. ಕೆಲವೊಂದು ಸಿಬ್ಬಂದಿಗಳು ಬೇರೆ ಇಲಾಖೆದವರು ಬಂದು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಈಗ ಜಸ್ಟ್ ಒಂದು ತಾಸು ಹಿಂದ್ಗಡೆ ಮಾಹಿತಿ ಸಿಕ್ಕಿತ್ತು. ನಾವು ಎಲ್ಲ ಟೀಮ್ ಇಲ್ಲಿ ಬಂದಿದ್ದೀವಿ. ವಿದಿನ್ ಹಾಫ್ ಆನ್ ಅವರ್ ಆರ್ 1 hour ಎಷ್ಟು ಟೈಮ್ ಆಗುತ್ತೆ ಅಷ್ಟು ಒಳಗಡೆ ನಾವು ಖಾಲಿ ಮಾಡಿ ಕೊಡ್ತೀವಿ. ಬಾಜು ಬಿಲ್ಡಿಂಗ್ ಬಾಜು ಆಲ್ರೆಡಿ ಇದ್ದಾರೆ ಸರ್. ನಾನು ಹೇಳಿದ್ದಂಗೆ ಈಗಾಗಲೇ ಇದು ಒಂದು ಬಿಲ್ಡಿಂಗ್ ಅಷ್ಟೇ ಅಲ್ಲ, ಈ ಏರಿಯಾದಲ್ಲಿ ಸುತ್ತಮುತ್ತ ಬಹಳಷ್ಟು ಬಿಲ್ಡಿಂಗ್ಸ್ ಮಣ್ಣಿನ ಮನೆಗಳು ಇವೆ. ಒಂದು 50-60 ವರ್ಷ ಹಿಂದಿನೂ ಮನೆಗಳು ಕಟ್ಟಿದ್ದಾರೆ. ಅದನ್ನ ನಾವು ಎಲ್ಲರಿಗೂ ನೋಟಿಸ್ ಕೊಟ್ಟು ಖಾಲಿ ಮಾಡಬೇಕು, ಎಚ್ಚರಿಯಿಂದ ಅವರು ಸ್ವಲ್ಪ ಇರಬೇಕು ಅಂತ ಹೇಳಿ ನಾವು ಒಂದು 10 ದಿನ ಒಳಗಡೆ ಈ ಪೂರ್ತಿ ಏರಿಯಾದು ನಾವು ಸರ್ವೆ ಮಾಡಿ ಯಾವುದೇ ಅನಾಹುತ ಆಗ್ಲಾರ್ದೆ ನಾವು ನೋಡ್ತೀವಿ. ಅಂದ್ರೆ ಈ ಏರಿಯಾದಲ್ಲಿ ನಾವು ನಿನ್ನೆ ನೋಡಿದಂಗೆ ಮಣ್ಣಿನ ಮನೆಗಳು ಜಾಸ್ತಿ ಇದಾವೆ. ಈಗಾಗಲೇ ನಾವು ನಮ್ಮ SWM ವೆಹಿಕಲ್ ಮುಖಾಂತರ ಡಂಗರ್ ಹಾಕ್ಸ್ತಾ ಇದೀವಿ. ಅಂದ್ರೆ ಒಂದು ಆಡಿಯೋ ಕ್ಲಿಪ್ ಮಾಡಿಕೊಂಡು ಅದರಲ್ಲಿ ನಾವು ಇದೇ ರೀತಿ ಹೇಳಿದೀವಿ. ಮಣ್ಣಿನ ಮಣ್ಣುಗಳು ಇದ್ದಾಗ ಫಸ್ಟ್ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮೇಲ್ಗಡೆ ನೀರು ಸ್ವಲ್ಪ ಎಲ್ಲಿ ಆಬ್ಸ್ಟ್ರಕ್ಟ್ ಆಗ್ತಾ ಇದೆಯಾ, ಸರಿಯಾಗಿ ಹೋಗ್ತಾ ಇದೆ ಇಲ್ವಾ ಅಂತ ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ. ಮತ್ತೆ ನಿಮ್ಮ ಮುಖಾಂತರನೂ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಒಂದೇ ಒಂದು ಮನವಿ ಏನಂದ್ರೆ, ನಾವು ಏನಾದರೂ ಹಾನಿ ಆದರೆ ನಾವು ಸ್ವಲ್ಪ ರಿಕವರ್ ಮಾಡಬಹುದು. ಆದರೆ ಜೀವ ಹಾನಿ ಆದರೆ ನಾವು ಯಾವುದೇ ಕಾರಣಕ್ಕೂ ಅದು ವಾಪಸ್ ಇದು ಮಾಡಕ್ ಬರೋದಿಲ್ಲ. ಅದಕ್ಕೆ ಎಲ್ಲರಿಗೂ ಕಳಕಳಿಯಿಂದ ವಿನಂತಿ ಏನಂದ್ರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಮಣ್ಣಿನ ಮಣ್ಣುಗಳದು ಸ್ವಲ್ಪ ಅವರು ನೋಡಿಕೊಂಡು ಇರಬೇಕು. ಸ್ವಲ್ಪ ಕಾಳಜಿ ವಹಿಸಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರ ಕಡೆಯಿಂದ ಒಂದೇ ಒಂದು ಈ ಮನವಿ ಇದೆ. ನಿಮ್ಮ ಮುಖಾಂತರ ಇದು ನಮ್ಮ ಎಲ್ಲ ಇಡೀ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಗರಿಕರ ಹತ್ರ ಈ ನಮ್ಮ ಮೆಸೇಜ್ ತಲುಪಬೇಕು ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ.